ವ್ಲಾಗ್. ನೀವು ಹೇಳಿ ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತ. ಇದು ಯಾರು ಬರಲಿಲ್ಲ, ನನಗೆ ಸ್ವಲ್ಪ ಹೊತ್ತಲ್ಲ. ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನೋಡಿ ಗೈಸ್, ಇವತ್ತು ಫುಲ್ ಬಿಸಿಲಿದೆ. ಸೊ ಹಾಗಾಗಿ ಬಟ್ಟೆ ಒಣಗಿಸಿದ್ದು ಹಾಕಬೇಕು. ಸೊ ಇಲ್ಲಿ ನೋಡಿ ಗೈಸ್, ಇವತ್ತು ಫುಲ್ ಬಿಸಿಲಲ್ಲ, ಸೊ ಹಾಗಾಗಿ ಫುಲ್ ಕ್ಲೀನ್ ಮಾಡಬೇಕು. ಇವತ್ತು ಫುಲ್ ಕ್ಲೀನ್ ಮಾಡಬೇಕು. ಇಡೀ ಇದು ಎಲ್ಲ ಆಗಿದೆ. ಸೊ ನನ್ನ ಮಗು ನೋಡಿ, ಅವರ ತಂದೆದು ಶೂಸ್ ಹಾಕ್ತಿದ್ದಾಳೆ. ಸೊ ಹಾಗಾಗಿ ಇಲ್ಲಿ ನೋಡಿ, ಇದು ಫುಲ್ ಕ್ಲೀನ್ ಮಾಡಬೇಕು ಗೈಸ್. ಇವತ್ತು ಮಳೆ ಇದ್ದಿದ್ದರಿಂದ ಇಲ್ಲಿ ಫುಲ್ ಎಷ್ಟು ಕ್ಲೀನ್ ಮಾಡಿದರೂ ಹೀಗೆ ಆಗ್ತಿತ್ತು. ಸೊ ಇವತ್ತು ಸ್ವಲ್ಪ ಕ್ಲೀನ್ ಮಾಡಬೇಕು ಫುಲ್ ಕೆಳಗಡೆ ನೋಡಿ ಗೈಸ್. ಅದಕ್ಕೆ ಮಳೆದೇ ನೀರೇ ಬಿದ್ದಿದೆ. ಮತ್ತು ಇವತ್ತು ಪದಾರ್ಥ ನಿನ್ನೆ ಮಾಡಿದ್ದೇವೆ, ನಿನ್ನೆ ಸಂಜೆ ಮಾಡಿದ್ದುಂಟು. ಇದು ಎಂತ ಚಿಕನ್ ಇದು ಪಾರ್ಸ್ ಉಂಟಲ್ಲ, ಅದು ಮಾಡಿದ್ದೇವೆ. ಸೊ ಫುಲ್ ಕ್ಲೀನ್ ಮಾಡಬೇಕು ಗೈಸ್. ನಿನ್ನೆ ಕ್ಲೀನ್ ಮಾಡಿರಲಿಲ್ಲ, ನಿನ್ನೆ ಶಾಪ್ ಕ್ಲೀನ್ ಇತ್ತಲ್ಲ. ಸೊ ಅಲ್ಲಿ ಹೋಗಿ ಫುಲ್ ಟಯರ್ಡ್, ಅಂದರೆ ನಿನ್ನೆ ಅಷ್ಟು ಟಯರ್ಡ್ ಇಷ್ಟೊಂದು ಆಗಲಿಲ್ಲ, ಅಷ್ಟು ಟಯರ್ಡ್ ಆಗಿತ್ತು ಗೈಸ್. ಸೊ ಹಾಗಾಗಿ ಫುಲ್ ಟಯರ್ಡ್ ಸುಸ್ತಾಗಿತ್ತು. ಸೊ ಹಾಗಾಗಿ ಇವತ್ತು ಫುಲ್ ಕ್ಲೀನ್ ಮಾಡಬೇಕು. ನಿನ್ನೆ ಇಲ್ಲದೆ ನಾನು ಗುಡಿಸ್ತೇನೆ, ನಿನ್ನೆ ಗುಡಿಸಲೂ ಇಲ್ಲ, ಹಾಗೇ ಉಂಟು ಗೈಸ್. ನೋಡಿ ಹೇಗಿದೆ, ನಮ್ಮ ಗುಡಿಸದಿದ್ದರೆ ಮೊರೆಸದಿದ್ದರೆ ಎಲ್ಲ ಹೇಗಿರ್ತದೆ, ಈ ಥರ ಇರ್ತದೆ. ಸೊ ಹಾಗಾಗಿ ಫುಲ್ ಕ್ಲೀನ್ ಮಾಡಬೇಕು ಗೈಸ್. ಸೊ ಓಕೆ ಗೈಸ್, ನಾನು ನಿಮಗೆ ಮತ್ತೆ ಸಿಗ್ತೇನೆ ಗೈಸ್. ಓಕೆ, ಬಟ್ಟೆ ಒಗಿಬೇಕು, ಎಲ್ಲ ಆಗಬೇಕು, ಎಲ್ಲ ಕ್ಲೀನ್ ಎಲ್ಲ ಆದಮೇಲೆ ನಾನು ನಿಮಗೆ ಮತ್ತೆ ಸಿಗ್ತೇನೆ. ಓಕೆ ಗೈಸ್, ಎಲ್ಲ ಕ್ಲೀನಿಂಗ್ ಎಲ್ಲ ಆಯಿತು ಗೈಸ್. ಈ ಚೇರನ್ನು ಯಾಕೆ ಗೊತ್ತಾ ಹೀಗೆ ಇಟ್ಟದ್ದು, ನನ್ನ ಮಗ ಇದ್ರ ಮೇಲೆ ಕೂತ್ಕೊಂಡು, ಇಲ್ಲಾಂದರೆ ಚೇರನ್ನಲ್ಲಿ ಎಳೆದುಕೊಂಡು ಹೋಗಿ ಅದರ ಮೇಲ್ಗಡೆ ಹೋಗ್ತಾಳೆ ಅವಳು. ನಾನು ಇಲ್ಲದಾಗ ಎಲ್ಲ ಒಳಗಡೆ ಇರುವಾಗ ಅವಳು ಹೋಗ್ತಾಳೆ ಇಲ್ಲಿ ಮೇಲ್ಗಡೆ. ಹೋದರೆ ಉಂಟಲ್ಲ ಮತ್ತು ಬಿದ್ದರೆ ಅಂತ ಭಯ. ನೋಡಿ ಗೈಸ್, ಆಗ ಹೀಗಿತ್ತು, ಈಗ ಹೀಗಾಯಿತು, ಫುಲ್ ಕ್ಲೀನ್ ಆಯಿತು. ಇದನ್ನು ನಾನು ಇಲ್ಲಿ ಇಟ್ಟಿದ್ದೆ, ಗಾಳಿಗೆ ಕೆಳಗೆ ಬಿತ್ತು ಫುಲ್ಲು. ನೋಡಿ ಇಲ್ಲಿ ನೋಡಿ, ಇವನ ಮೇಲೆ ಮಾಡ್ತಾರೆ. ಹಾಗೆ ಗೈಸ್, ಮತ್ತೆ ಕ್ಲೀನಿಂಗ್ ಎಲ್ಲ ಆಯಿತು ಗೈಸ್. ಫುಲ್ ನೋಡಿ, ಇವತ್ತು ಫುಲ್ ಬಿಸಿಲು. ಸೊ ಬಟ್ಟೆ ಇನ್ನೂ ಒಗ್ದಾಗಲಿಲ್ಲ ಗೈಸ್. ಸೊ ಫುಲ್ ಕ್ಲೀನಿಂಗ್ ಎಲ್ಲ ಆಯಿತು. ಬಟ್ಟೆ ಇನ್ನೂ ಒಗಿಬೇಕು ಗೈಸ್, ಬಟ್ಟೆ ಒಗಿಬೇಕು, ಮತ್ತು ಲೇಟ್ ಆಗ್ತದೆ. ಸೊ ಹಾಗಾಗಿ ನನ್ನ ಹಸ್ಬೆಂಡ್ ಏನೋ ಪೆನ್ ಡ್ರೈವ್ ಬಿಟ್ಟು ಹೋಗಿದ್ದಾರೆ ಅಂತೇಳಿ ಬರ್ತಿದ್ದಾರೆ. ಅಲ್ಲ, ಅವರು ಬರಲ್ಲ, ಯಾರನ್ನು ಕಳಿಸ್ತಾರೆ ಅಂತ ಹೇಳಿದ್ದಾರೆ. 10 ಗಂಟೆಯಲ್ಲಿ ಕಳಿಸ್ತೇನೆ ಅಂತ ಹೇಳಿದ್ದಾರೆ. ಸೊ ಇಷ್ಟೊತ್ತಿಗೆ ಆಗಲಿಲ್ಲ. ನಂದು ಗುಡಿಸಿ ಆಯಿತು, ಒರೆಸಿ ಆಯಿತು, ಊಟ ಮಾಡಿ ಆಯಿತು, ಎಲ್ಲ ಆಯಿತು. ಮಗುವಿಗೆ ಊಟ ಕೊಟ್ಟಾಯಿತು, ಯಾರು ಬರಲಿಲ್ಲ. ನನಗೆ ಸ್ವಲ್ಪ ಹೊತ್ತಲ್ಲ, ಸೊ ಗೊತ್ತಿಲ್ಲ ಬರ್ತಾರ ಅಂತ, ನೋಡುವ ಹಾಗೆ. ಮತ್ತೇನೇನಿಲ್ಲ ಗೈಸ್. ನೋಡಿ ಗೊತ್ತೇನೋ, ವೆಹಿಕಲ್ ತುಂಬ ಜಾಸ್ತಿ ಹೋಗ್ತಾ ಇದೆ. ಇಲ್ಲಿ ಇಲ್ಲದಿದ್ದರೂ ಕೂಡ ವೆಹಿಕಲ್ ತುಂಬಾ ಜಾಸ್ತಿ. ಇಲ್ಲಿ ಟ್ರಾಫಿಕ್ ಎಲ್ಲ ಆದರೆ ಇಲ್ಲಿ ಹಾಗೆ ಟ್ರಾಫಿಕ್ ಇಲ್ಲಿ ಕೂಡ ಇರ್ತಿಲ್ಲ ಗೈಸ್, ನಿಜವಾಗ್ಲೂ. ಸೊ ಅಷ್ಟು ಟ್ರಾಫಿಕ್ ಇರ್ತದೆ. ಸೊ ಇಲ್ಲಿ ನಾನು ಇದೇ ಹಾಕಿದ್ದೆ ಅಲ್ಲ, ಎಂತ ಕೊತ್ತಂಬರಿ ಸೊಪ್ಪಿಗೆ. ಸೊ ನೋಡಿ ಗೈಸ್, ಇದಾಗಿದೆ, ನೋಡುವ ಅದು ದೊಡ್ಡದಾದ್ಮೇಲೆ. ನಾನು ಮುಂಚೆ ಆ ಥರ ಮಾಡ್ತಿದ್ದೆ ಗೈಸ್. ಸೊ ಕೊತ್ತಂಬರಿಯನ್ನು ನೀರಿಗೆ ಹಾಕಿ 24 hours ಇಟ್ಟು ಆಮೇಲೆ ಮಣ್ಣಿಗೆ ಈ ಥರ ಹಾಕ್ತಿದ್ದೆ. ಮಣ್ಣು ಹಾಕಿ ಮತ್ತು ಅದರ ಮೇಲ್ಗಡೆ ಕೊತ್ತಂಬರಿ ಹಾಕಿ ಮತ್ತು ಸ್ವಲ್ಪ ಇದು ಎಂತ ಸ್ವಲ್ಪ ಲೈಟಾಗಿ ಮಣ್ಣು ಹಾಕಬೇಕು. ಸೊ ಯಾವಾಗಲೂ ನೀರು ಹಾಕ್ತಾ ಇರಬೇಕು. ಆಗ್ತದೆ ಅದು. 2 ಸಲ ಏನು ಮಾಡಿದ್ದೇನೆ, ಪದಾರ್ಥಕ್ಕೆಲ್ಲ ಅದೇ ಹಾಕ್ತಿದ್ದೆ. ಮತ್ತು ಯಾವಾಗ ಲಾಸ್ಟ್ ಟೈಮ್ ಇನ್ನೊಮ್ಮೆ ಹಾಕಿದ್ದೆ, ಅದು ಆಗಲೇ ಇಲ್ಲ, ಯಾಕೆ ಅಂತ ಗೊತ್ತಿಲ್ಲ. ಸೊ ಈ ಸಲ ಕೂಡ ಹಾಗೆ ಆಗಿತ್ತು, ಹಾಕಿದ್ದೆ ಆಗಿರಲಿಲ್ಲ. ಈಗ ಮಳೆ ಬಂತಲ್ಲ ಅಂತೇಳಿ ಆಗಿದೆ ಏನ, ಅದು ಮಣ್ಣು ಉಂಟಲ್ಲ ಕ್ರ್ಯಾಕ್ ಬಿದ್ದಿತ್ತು. ಸೊ ಕ್ರ್ಯಾಕ್ ಬೀಳುವಾಗ ನಾನು ಅಂದ್ಕೊಂಡೆ ಅದು ಆಗೋದಿಲ್ಲ ಅಂತ. ಸೊ ಈಗ ಪರವಾಗಿಲ್ಲ, ಅದು ಕ್ರ್ಯಾಕ್ ಎಲ್ಲ ಹೋಗಿದೆ. ಮೇ ಬಿ ಅದು ಡ್ರೈ ಇತ್ತಲ್ಲ, ಒಣಗಿತ್ತಲ್ಲ ಮಣ್ಣು, ಹಾಗೆ ಏನ. ಸೊ ನೋಡುವ ಗೈಸ್ ಹೇಗೆ ಆಗಿದೆ. ಸ್ವಲ್ಪ
ಸ್ವಲ್ಪ ಇದಾಗಿದೆ, ಗಿಡ ಆಗಲಿಕ್ಕೆ ಬಂದಿದೆ. ಸೊ ಬಿತ್ತನೆಗೆ ಸೊ ನೋಡುವ ಗೈಸ್, ಅಷ್ಟೇ ಗೈಸ್, ಬೇರೆ ಇನ್ನೇನಿಲ್ಲ. ಮತ್ತು ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆದರೂ ಇಷ್ಟ ಆಗದಿದ್ರು ಕಮೆಂಟ್ ಮಾಡಿ ಗೈಸ್, ಪ್ಲೀಸ್ ಕಮೆಂಟ್ ಮಾಡಿ ಗೈಸ್, ಕಮೆಂಟ್ ಮಾಡಿ ಪ್ಲೀಸ್ ಗೈಸ್, ಕಮೆಂಟ್ ಮಾಡಿ. ಈ ಟವೆಲ್ ಗೈಸ್ ನಾವು ಮೊನ್ನೆ ಇದ್ದಿದ್ದಲ್ಲ ಮಿಷನಲ್ಲಿ ತರಿಸಿ, ಇಷ್ಟ ಆದರೂ ಆಗದಿದ್ರು ಕಮೆಂಟ್ ಮಾಡಿ ಗೈಸ್ ಪ್ಲೀಸ್. ಯಾಕೆ ಗೊತ್ತಾ, ಮತ್ತು ನಾನು ನೆಕ್ಸ್ಟ್ ವ್ಲಾಗ್ ನೀವು ಹೇಳಿ, ಮತ್ತು ನೆಕ್ಸ್ಟ್ ವಿಡಿಯೋ ಯಾವುದು ಬೇಕು ಅಂತೇಳಿ ಅದೇ ವಿಡಿಯೋ ನಾನು ಮಾಡ್ತೇನೆ. ಅದಕ್ಕಾಗಿ ಕಮೆಂಟ್ ಮಾಡಿ ನೀವು, ಓಕೆ? ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೆಕ್ಸ್ಟ್ ವಿಡಿಯೋ ಕೂಡ ನಿಮಗೆ ಯಾವುದು ಬೇಕು ಅಂತೇಳಿ ಅದು ಕೂಡ ನಾನು ಮಾಡ್ತೇನೆ. ಮತ್ತು ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗ್ತದಾ ಇಲ್ವಾ ಅದು ಕೂಡ ಹೇಳಿ. ನಾನು ಯಾವ ಟೈಪಲ್ಲಿ ವಿಡಿಯೋ ಮಾಡಬೇಕು ಅದು ಕೂಡ ಹೇಳಿ, ನಾನು ಮಾಡ್ತೇನೆ ಹಾಗೆ. ಓಕೆ ಗೈಸ್, ಸೊ ಇಷ್ಟೇ ಗೈಸ್, ನಾನು ಇವತ್ತಿನ ಬ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಗೈಸ್. ಸೊ ಸಬ್ಸ್ಕ್ರೈಬ್ ಕೂಡ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.